ಸ್ಯಾಂಡಲ್ವುಡ್ನ ಶೋ ಮ್ಯಾನ್ ಜೋಗಿ ಪ್ರೇಮ್ ಅವರು ನಮ್ಮ ಜೊತೆ ಇದ್ದಾರೆ. TV9 ಎಕ್ಸ್ಪೋಗೆ ಬಂದಿದ್ರು, ಸೊ ಭಾಗಿಯಾಗಿದ್ರು. ಸೊ ತುಂಬ ಒಂದಿಷ್ಟು ವಿಶ್ಲೇಷಣೆ ಮಾತಾಡಿದ್ರು. ಸರ್, ಈಗ ಪ್ರಮುಖವಾಗಿ ಅಂದರೆ ನೀವು ಈ ಥರದ ಒಂದು ಎಕ್ಸ್ಪೋಗೆ ಹೋಗಿರೋದು ಕಡಿಮೆ. TV9 ಒಂದೇ ಸೂರಿನಡಿ ನಿಮಗೆ ಬೇಕಾಗಿರ್ತಕ್ಕಂಥ ಆಯ್ಕೆಗಳಿದೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥದ್ದು. ಫಸ್ಟ್ ಎಕ್ಸ್ಪೋ ಬಗ್ಗೆ ಹೇಗೆ ಅನ್ನಿಸ್ತು ಅಂತ, ಎಜುಕೇಷನ್ ಎಕ್ಸ್ಪೋ? ಫಸ್ಟ್ ಆಫ್ ಆಲ್ TV9ಗೆ ಥ್ಯಾಂಕ್ಸ್ ಹೇಳ್ತೀನಿ. ಏನಕ್ಕೆ ಅಂದರೆ ಆ್ಯಂಡ್ ದೆನ್ ಪ್ರೌಡ್. TV9 ತುಂಬ ಪ್ರೌಡಾಗಿ ಹೇಳ್ಕೊಂತೀನಿ. TV9 ಗ್ರೇಟ್. ಯಾಕೆಂದರೆ ಎಲ್ಲ ಒಂದೇ ಇದರಲ್ಲಿ ಎಜುಕೇಷನ್ ಇದನ್ನು ತಂದು ಗುಡ್ಡೆ ಹಾಕಿ ತುಂಬ ಈಸಿಯಾಗಿ ಫ್ಯಾಮಿಲಿಗಳಿಗಾಗಲಿ ಮತ್ತು ತಿರ್ಗಾ ಪೇರೆಂಟ್ಸ್ಗಳಿಗೆ ತುಂಬ ಹತ್ತಿರವಾಗಿ ತುಂಬ ಈಸಿಯಾಗಿ ಸಿಗೋ ಥರ ಮಾಡ್ಯಾರೆ. ನಿಜವಾಗ್ಲೂ ಗ್ರೇಟ್ ಆ್ಯಂಡ್ ಆ್ಯಡ್ಸ್ ಅಪ್ TV9 ರಿಯಲಿ. ಸರ್, ಇದೆಲ್ಲದ್ರ ಜೊತೆಗೆ ಸದ್ಯಕ್ಕೆ ಒಂದಿಷ್ಟು ಸಿನಿಮಾದ ಬಗ್ಗೆ ಮಾತಾಡೋದ್ರೆ KD ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಭಾರತದಲ್ಲಿ ಹೆಸರಾಗುವಂಥ ಸಿನಿಮಾ ಆಗ್ತಾ ಇದೆ. ಸೊ ಫಸ್ಟು ಏಪ್ರಿಲ್ 30ಕ್ಕೆ ಜನರ ಮುಂದೆ ಬರ್ತಾ ಇದ್ದೀರಿ. ಈಗ ಇಲ್ಲಿಂದ ಜರ್ನಿ ಬೇರೆ ಥರ ಶುರು ಆಗ್ತದೆ. ಏನು ಚಾಲೆಂಜ್ ಇದೆ ಸರ್? ನೀವು ಎಷ್ಟೇ ಸಿನಿಮಾ ಮಾಡಿದ್ರೆ ನಿಮ್ಗೊಂದು ಚಾಲೆಂಜ್ ಇರುತ್ತೆ. ಹಾಗಾಗಿ ಅಲ್ಲ ಇರುತ್ತೆ. ಆ್ಯಂಡ್ ಏಪ್ರಿಲ್ 30ಕ್ಕೆ KD ರಿಲೀಸ್ ಆಗ್ತಿದ್ದಾನೆ. ಸೊ ನೀವೆಲ್ಲ ಇದ್ದೀರಿ, ನೀವೆಲ್ಲ ಸಪೋರ್ಟ್ ಮಾಡ್ತೀರಿ. ನಮ್ಗೆ ಇನ್ನೇನು ಭಯ, ಏನು ತೊಂದರೆ ಇಲ್ಲ, ಆ ಥರದ್ದೇನು ಇದಿಲ್ಲ. ಯಾಕಂದರೆ ಎಲ್ಲ ಫ್ಯಾಮಿಲಿಗಳ ಥರ ಇಲ್ಲಿವರೆಗೂ ಬೆಳೆಸ್ಕೊಂಡಿದ್ದೀರಾ, ಬೆಳೆಸ್ತಾ ಇರ್ತೀರಾ. ಸೊ ಕೆಟ್ಟದ್ದು ಮಾಡಲಿ, ನಾನು ಒಳ್ಳೇದು ಮಾಡಲಿ, ಅದು ತಿದ್ದಿ ಬುದ್ಧಿ ಹೇಳ್ಕೊಂಡು ಹೋಗ್ತಾ ಇರ್ತೀರಾ. ಸದ್ಯಕ್ಕೆ ನೀವುಗಳೇ ಭಯಲ್ಲ ನಮ್ಗೆ, ಯಾಕಂದರೆ ಅಟ್ಲೀಸ್ಟ್ ಬೆಂತಡ್ತೀರಾ. ಇಲ್ಲಾಂದರೆ ಸರಿಲ್ಲ ಕಣೆ ಅಂತ ಹೇಳ್ತೀರಾ. ಈ ಆನ್ಲೈನ್ ಅವಲ್ಲ ಗುರುವೇ, ಎಲ್ಲರ ಹತ್ರ ಕ್ಯಾಮ್ರಾಗಳವೆ ಇವಾಗ. ಎಲ್ಲ ಅವ್ರವ್ರು ಇಷ್ಟ ಬಂದಂಗೆ ಮಾಡ್ತಾರೆ, ಅವ್ರವ್ರು ಇಷ್ಟ ಬಂದಂಗೆ ಹೇಳ್ತಾರೆ. ಹಂಗೆ ಸೊ ಏನೇ ಇದು ಮಾಡಿದ್ರು, ನಾವು ಏನೇ ಒಂದು ಸಾಧನೆ ಮಾಡಿ, ಏನೇ ಒಂದು ಕೆಟ್ಟದ್ದು ಮಾಡಲಿ, ಏನೇನೋ ಒಳ್ಳೇದು ಮಾಡಲಿ, ಅದಕ್ಕೆ ಸೊ ಬೆನ್ನೆಲುಬಾಗಿ ಇದು ಮೀಡಿಯಾ ಆ್ಯಂಡ್ ಎಸ್ಪೆಷಲಿ TV9 ನಮ್ಗೆ ತುಂಬ ಸಪೋರ್ಟ್ ಆಗಿ ಇವತ್ತಿನವರೆಗೂ, ನಾನು ಇಂಡಸ್ಟ್ರಿಗೆ ಬಂದಿದ್ದಾವಿಂದ ಇವತ್ತಿನವರೆಗೂ ನನಗೆ ಸಪೋರ್ಟ್ ಮಾಡ್ತಾ ಬಂದಿದೆ. ಆ್ಯಂಡ್ 30ನೇ ತಾರೀಕು ಬರ್ತಾ ಇದೆ, ಏಪ್ರಿಲ್ 30ಕ್ಕೆ. ಸೊ ದಯವಿಟ್ಟು. ಸರ್, ಇತ್ತೀಚೆಗೆ ಒಂದಿಷ್ಟು ತುಂಬ ಓಡಾಟ ಮಾಡಿದ್ರಿ. ಅಂದರೆ ಡೆಲ್ಲಿ ಕೂಡ ಹೋಗಿ ಬರುವಂಥ ಸನ್ನಿವೇಶ ನಿರ್ಮಾಣ ಆಯಿತು. ಆ್ಯಸ್ ಯೂಶುವಲ್ ಸರ್, ಒಂದು ನೇರವಾಗಿ ಕೇಳೋದಾದ್ರೆ ಸೆರಗ ಸರ್ಸೆ ಸಾಂಗು ಅಂದರೆ ನಿಮ್ಗೆ ಅಂಥದ್ದು ಒಂದು ಕಲ್ಪನೆ ಇತ್ತ ಸರ್? ಇದು ಇಷ್ಟೊಂದು ಸ್ವರೂಪಗಳನ್ನು ಪಡ್ಕೊಳ್ಬೋದಿತ್ತು ಅನ್ನುವಂಥದ್ದು ಏನಾದ್ರು ಬೇಜಾರು ಮಾಡುತ್ತಾ, ಅಥವಾ ಸನ್ನಿವೇಶ ಹಂಗೆ ನಿರ್ಮಾಣ ಆಯ್ತಾ, ಅಥವಾ ಉದ್ದೇಶಪೂರ್ವಕವಾಗಿ ಏನೋ ನಡೀತಾ ಅಂತ ಒಂದು ಪ್ರಶ್ನೆ ಇರುತ್ತೆ. ಅದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಇನ್ನು ಎರಡೆರಡು ಅರ್ಥದಲ್ಲಿ ಕೇಳಿದ್ಯಾ. ಬಟ್ ಎನಿವೆ, ಸೊ ನಾನು ಒಬ್ಬ ಸಾಹಿತ್ಯಗಾರಾಗಿ ಒಂದು ಎಲ್ಲರೂ ಮೊದಲೆಲ್ಲ ಹೇಳ್ತಾರೆ ಐಟಮ್ ಸಾಂಗ್. ನಾಟ್ ಐಟಮ್ ಸಾಂಗ್, ಇಟ್ಸ್ ಎ ಸ್ಪೆಷಲ್ ಸಾಂಗ್. ನೀವು ಸಾಮಾನ್ಯವಾಗಿ ನೋಡಿದ್ದೀರಾ, ನೀವು ಎಲ್ಲ ಸಿನಿಮಾಗಳಲ್ಲೂ ನಾನು ಮಾಡ್ಕೊಂಬಂದಿದ್ದೀನಿ. ಒಂದು ಎಂಟರ್ಟೈನ್ಮೆಂಟ್, ಅದು ಒಂದು ಸಿಚುವೇಶನ್ಗೆ ಬೇಕಾಗಿರುತ್ತೆ, ಅದು ಆ ಸಿಚುವೇಶನ್ಗೆ ತಂದು ಕೂರಿಸಿರ್ತೀನಿ. ಸಾಹಿತ್ಯ ಬರೀಬೇಕಾದ್ರೆ ಒಬ್ಬೊಬ್ರದ್ದು ಒಂದು ಸ್ಟೈಲ್ ಇರುತ್ತೆ. ಸೊ ನಾನು ನನ್ನದೇ ಆದ ಸ್ಟೈಲಲ್ಲಿ ಸಾಹಿತ್ಯ ಬರೆದೆ. ಅದರಿಂದ ಕೆಲವ್ರಿಗೆ ಇದಾಯಿತು, ಕೆಲವ್ರಿಗೆ ಪ್ರಾಬ್ಲಮ್ ಆಯಿತು, ಮತ್ತು ತಿರ್ಗಿ ಅದು ತುಂಬ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ರು ಕೂಡ. ಸೊ ಎನಿವೆ, ಸೊ ಅದಕ್ಕೆ ನಾನು ಆಲ್ರೆಡಿ ಅದಕ್ಕೆ ಜಸ್ಟಿಫಿಕೇಷನ್ ಕೊಟ್ಟಿದ್ದೀನಿ. ಅದು ಕೊಟ್ಟು ಮತ್ತು ತಿರ್ಗಿ ನಾನು ಮೊನ್ನೆ ಡೆಲ್ಲಿಗೆ NCW ಇದಕ್ಕೆ ಹೋಗಿ ಅದಕ್ಕೂ ಜಸ್ಟಿಫಿಕೇಷನ್ ಕೊಟ್ಟಿದ್ದೀನಿ. ಸೊ ಕರೆಕ್ಟ್, ಅವ್ರು ಹೇಳಿದ್ರು ಎಸ್ ಗುಡ್, ಓಕೆ, ಬಟ್ ನೀವೊಂದು 2 ಲೈನು ಚೇಂಜ್ ಮಾಡಿ ಪ್ರೇಮ್ ಅವರೇ. ಸರಿ, ಓಕೆ, ನಾನು ಏನಕ್ಕೆ ಅದು ವಲ್ಗಾರಿಟಿ ಇಲ್ಲ. ಆಮೇಲೆ ಸಾಂಗ್ಸ್ ನೋಡಿದ್ರು, ಸೆನ್ಸಾರ್ ಸಾಂಗ್ ನೋಡಿದೆ. ಸೊ ಯಾವುದೂ ವಲ್ಗಾರಿಟಿಲೇ ಯಾವುದೂ ಇಲ್ಲ. ಆ್ಯಂಡ್ ಬರುತ್ತೆ, ಸಾಂಗ್ ಬರುತ್ತೆ. ಪಿಕ್ಚರ್ ರಿಲೀಸ್ 30ನೇ ತಾರೀಕು, 30ಕ್ಕೆ ಸಂಜೆ ಯೂಟ್ಯೂಬಲ್ಲಿ ಸಾಂಗ್ ಬರುತ್ತೆ, ಅದು ಖಂಡಿತವಾಗಿ. ಸರ್, ಈಗ ಅಂದರೆ ಎಲ್ಲ ಒಂದು ಕಡೆ ಹಿಂದೆ ಕೆಲವು ಚರ್ಚೆ ಆಯ್ತು ಸರ್, ಪರವಿರೋಧದ ಚರ್ಚೆ ಆಯಿತು. ನಿಮ್ಮ ಪರವಾಗೂ ಕೆಲವರು ಮಾತಾಡಿದ್ರೆ ಹಿಂದೆ ಕೂಡ ಈ ಥರದ ಸಾಂಗ್ಸ್ ಬಂದಿತ್ತು ಅನ್ನೋಂಥದ್ದನ್ನು ಕಂಪೇರ್ ಮಾಡೋಂಥದ್ದು ಒಂದು ಕಡೆ. ಆದರೆ ಎಲ್ಲೋ ಪ್ರೇಮ್ ಸರ್ ಅಂದರೆ ಇಂಥದ್ದೊಂದು ಹಾಡನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನ್ನೋಂಥದ್ದು, ಅದನ್ನು ಹೆಂಗೆ ತಗೊಳ್ತು ಚಿತ್ರತಂಡ? ನಿಮ್ಗೇನು ಚಾಲೆಂಜ್ ಆಯಿತು ಅಂತ? ಏನಾಗಿದೆ, ಪ್ರೇಮ್ ಅಂದ ತಕ್ಷಣ ತುಂಬ ಎಮೋಷನ್ಸ್ ನೋಡ್ತಾರೆ ಕರ್ನಾಟಕ. ತುಂಬ ಎಮೋಷನ್ ಅಲ್ಲಿ ನನ್ನ ಬಗ್ಗೆ, ಯಾಕೆಂದರೆ ಅಷ್ಟು ಪ್ರೀತಿ ಮಾಡ್ತಾರೆ, ಅಷ್ಟು ನನ್ನ ಬಗ್ಗೆ ರೆಸ್ಪೆಕ್ಟ್ ಮಾಡ್ತಾರೆ. ಅದರಿಂದ ಕೆಲವ್ರಿಗೆ ತುಂಬ ಪ್ರೇಮ್ ಹಿಂಗೆ ಬರ್ದ ಅದು ಆ್ಯಕ್ಚುಲಿ ಯಾವ ರೀತಿ ಅರ್ಥ ಆಯಿತು ನಾನು ಫಸ್ಟೇ ಹೇಳಿದ್ದೆ. ಏನಂತ, ನೀವುಗಳು ಯಾವ ರೀತಿ ಅರ್ಥ ಮಾಡ್ಕೋತೀರಾ ಅನ್ನೋದು ಅದ್ರ ಮೇಲೆ ಸಾಂಗು ಇದಾಗುತ್ತೆ. ಸೊ ಪ್ರತಿಯೊಂದು ಸಿಚುವೇಶನ್ನ ತಗೊಳ್ಳಿ ನೀವು. ಎಲ್ಲಾದರೂ ಒಂದು ಕಡೆ ಯಾರಾದರೂ ಒಂದು ಡಬ್ಬ ಎತ್ತಿ ಅಂತಂದಾಗ, ಸೊ ಯಾರು ಎಲ್ಲಾದರೂ ಅದೆತ್ತೋ ಅಂದಾಗ ಅದು ಡಬಲ್ ಮೀನಿಂಗ್. ಅದು ಡಬ್ಬ ಎತ್ತಿ ಅಂತ ಆ್ಯಡ್ ಮಾಡ್ಬೇಕು. ಅದಾದಮೇಲೆ ಯಾರು ಕೇಳಿಸಿಲ್ಲದಾಗ ಡಬ್ಬ ಎತ್ತು ಅಂದಾಗ ಅಲ್ಲಿವರೆಗೂ ಡಬ್ಬ ಎತ್ತು ಅನ್ನೋರ್ಗು ಸ್ವಲ್ಪ ಪೇಷನ್ಸ್. ಸೊ ವೆಯ್ಟ್ ಮಾಡಿ ಇನ್ನು ಒಂದು ಇದಕ್ಕೆ. ಸೊ ಅದ್ರ ಕೆಲವ್ರಿಗೆ ಹರ್ಟ್ ಆಗಿರ್ಬೋದು, ಕೆಲವ್ರಿಗೆ ಪ್ರೇಮ್ ಈ ಥರ ಬರೆದ್ರ ಅಂತ. ಅಲ್ಲಿ ನಾನೇನು ವಲ್ಗಾರಿಟಿ ಆಗಲಿ ಒಂದು ಇದಾಗಲಿ, ನಾನು ಪ್ರತಿ ಸಾಂಗಲ್ಲೂ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆ ಸಂದೇಶನ ಕೊಟ್ಕೊಂಡ್ಬಂದಿದ್ದೀನಿ. ಪ್ರತಿ ಸಾಂಗು. ಇವಾಗ ಮೊನ್ನೆ ರಿಲೀಸ್ ಆಗಿದ್ದು ಸಾಂಗು ನೋಡಿ ನೀವು, ನುಗ್ಗಿ ಹೊಡಿ. ಸೊ ಅದರಲ್ಲೂ ಅಷ್ಟೇ, ರಾಮನಿಂದೆ ಹನುಮ ಇದ್ದ, ಕೃಷ್ಣನಿಂದೆ ಪಾರ್ಥನಿಂದೆ ಕೃಷ್ಣ ಇದ್ದ. ಸೊ ಇವರೆಲ್ಲರಿಂದ ಒಬ್ಬೊಬ್ಬ ಯುಗಗಳಲ್ಲಿ ಒಬ್ಬೊಬ್ಬ ಇವರಿದ್ರು. ನಿನ್ನಿಂದೆ ಯಾರೂ ಇಲ್ಲ, ನೀನು ಒಬ್ಬ ಒಂಟಿ ಜೀವ, ನಿಂದು ಹೋಗಿ ನುಗ್ಗಿ ಹೊಡಿ, ಲೈಕ್ ನಿನಗೆ ಯಾರೂ ಇಲ್ಲ ಅಂತ. ಸೊ ಆ ಪರಿಸ್ಥಿತಿಲಿ ಆ ಸಾಂಗ್ ಬಂದಾಗ ಆ ಪರಿಸ್ಥಿತಿಲಿ ನಾನಿದ್ದೆ. ಇದನ್ನು ಮೆನ್ಷನ್ ಇಟ್, ಆ ಪರಿಸ್ಥಿತಿಲಿ. ಅಂದರೆ
ಇಂಡಸ್ಟ್ರಿಲಿ ಯಾರೂ ಬರಲಿಲ್ಲ, ಅದು ನಾಟ್ ಎ ವಲ್ಗರ್ ಆಯಿತಾ. ಇಂಡಸ್ಟ್ರಿಲಿ ಯಾರಾದರೂ ಬಂದ್ರ ಸಪೋರ್ಟ್ಗೆ? ಯಾರೂ ಇಲ್ಲ. ಇವು ಬಂದಿದ್ದು ನನ್ನ ಫ್ಯಾನ್ಸ್ಗಳು, ಕನ್ನಡ ಅಭಿಮಾನಿಗಳು, ಆಮೇಲೆ ನನ್ನ ಹಿತೈಷಿಗಳು, ನನ್ನ ಎಲ್ಲದಕ್ಕಿಂತ ಹೆಚ್ಚಾಗಿ ಮೀಡಿಯಾ ಯಾವತ್ತೂ ನನ್ನನ್ನು ಇದನ್ನು ವಲ್ಗಾರ್ ಅಂತ ಯಾರೂ ಹೇಳಿಲ್ಲ. ವಲ್ಗಾರ್ ಯಾಕೆಂದರೆ ಮೀಡಿಯಾನೇ ಹೇಳ್ಕೊಬತ್ತು ಈ ಸಾಂಗ್ಗಳು ಹಂಗಿತ್ತು, ಈ ಸಾಂಗ್ ಹಿಂಗಿತ್ತು, ಇದರಲ್ಲಿ ಏನಿದೆ ಅಂತ ಕಂಪೇರ್ ಮಾಡ್ಕೊಂಡು ಬಂದರು. ಸೊ ಆ ಸಾಂಗಿಗೆ ಹೋಲಿಸಿದ್ರೆ ಈ ನುಗ್ಗಿ ಹೊಡಿ ಸಾಂಗಿಲ್ಲ ಆವತ್ತಿನ ಏನು ಪರಿಸ್ಥಿತಿ ನಾನು ಒಬ್ಬನೇ ರಸ್ತೆಯಲ್ಲಿ ನಿಂತಿದ್ದೆ ಫೈಟರ್ ಥರ. ಸೊ ಆ ನೆಕ್ಸ್ಟ್ ಸಾಂಗ್ ರಿಲೀಸ್ ಆಗಿದೆ ನುಗ್ಗಿ ಹೊಡಿ ಅನ್ನೋದು, ಆ ಪರಿಸ್ಥಿತಿಲಿ ಇದ್ದೆ ಆ ಟೈಮಲ್ಲಿ. ಬಟ್ ಅದು ಏನಾಯಿತು ಏನೋ ಗೊತ್ತಿಲ್ಲ. ಸೊ ಎನಿವೇ ಸಾಂಗು ನಿಮಗೆ ಸೆನ್ಸರ್ ಆಗಿದೆ ಆ್ಯಂಡ್ ಕಂಪ್ಲೀಟ್ ಇದಾಗಿದೆ. 30ನೇ ತಾರೀಕು ಪಿಕ್ಚರ್ ರಿಲೀಸ್ ಆಗ್ತಿದೆ, 30ಕ್ಕೆ ಸಂಜೆ ಆ ಸಾಂಗ್ ರಿಲೀಸ್ ಆಗುತ್ತೆ.